ಲೇ ಕಿಟ್ಟ್ಯ, ಈ ಹಾಸ್ಟೆಲ್ ಊಟ ತಿಂದ ತಿಂದ ಕುತ್ತಿಗೆಗ್ ಬಂದ್ಬಿಟ್ಟೈತಿ ನೋಡಪ್ಪ. ಹೌದಲೇ ಪಿಂಟ್ಯ, ನನಗೂ ಸಾಕಾಗ್ಬಿಟ್ಟೈತಿ. ಹೊರಗಿಂದ ಊಟ ಮಾಡ್ಬೇಕಂದ್ರ ಕಿಸೆ ಒಳಗ್ ₹1 ಇಲ್ಲ. ಇರ್ಲಿ, ಇನ್ನ ಒಂದ್ 5-6 ತಿಂಗಳ ಇಲ್ಲಿದೆ ಊಟ ಮಾಡುನು. ಆಮೇಲೆ ಸೈಡ್ ಜಾಬ್ ಮಾಡ್ಕೋತ ಕಲ್ಕೋತ ಹೋಗುನು. ಮೂಲೆ ಸೈಡ್ ಜಾಬ್ ಮಾಡಿದ್ರ ಕೈಗೊಂದ್ ಸ್ವಲ್ಪ ರೊಕ್ಕರೆ ಆಗ್ತಾವ. ಇಲ್ಲಿದ್ ಊಟ ಬ್ಯಾಡ ಅನ್ಸ್ದಾಗ ಹೊರಗಿಂದರ ಊಟ ಮಾಡ್ಬೋದು. ಮುಂದ್ ಹಂಗೆ ಮಾಡುನ್ ತಗೋ. ನಡಿ, ಹೊರಗ್ ಒಂದ್ ಸ್ವಲ್ಪ ವಾಕಿಂಗ್ ಮಾಡಿ ಬರುನು. ನಡಿ ಬಾ. ಅಲ್ಲಿ ನೋಡೋಲೆ, ಶಂಕರ ಫುಲ್ ಟಿಪ್ ಟಾಪ್ ಆಗಿ ಬರತಾನ. ಹೌದಲ್ಲೋಲೆ, ಅವನ ಸೂಟ್ ಏನ, ಅವನ ಬೂಟ್ ಏನ, ಕೊಳ್ಳಾಗ ಟಾಯಿ, ಕಣ್ಣಿಗ್ ಚಸ್ಮಾ, ತಲಿಗ್ ಟೋಪಿ, ಫುಲ್ ಜೋರ್ ಐತಪ್ಪ ಇವಂದ. ಹಿಂಗ್ಯಾಕ್ರೋಲೆ, ಎಂದರೆ ನೋಡಿರಿಲ್ಲ ನನಗ. ನೋಡಿ ಒಲೆ, ಆದ್ರ ಈ ತರ ಅಲ್ಲ. ನಿನ್ನ ಮುಖಕ್ಕೆ ಹತ್ತಿರೋ ಗೊನ್ನಿ, ನಿನ್ನ ಚಪ್ಲಿಗೆ ಹತ್ತಿರೋ ರಾಡಿ, ನಿನ್ನ ಹರಕ್ ಅರಿಬಿ, ಇದೇನು ಹೊಸ ಅವತಾರ. ನೋಡಪ್ಪ, ಈ 2 ತಿಂಗಳ ಫುಲ್ ಜೋರ್ ಐತಿ ನಂದ. ಮದ್ವಿ ಸೀಸನ್ ಬಂದೈತಿ. ಸೂಟ್ ಬೂಟ್ ಹಾಕೋದು, ಮದ್ವಿಗೆ ಹೋಗೋದು, ಊಟ ಮಾಡೋದು, ಬರುದು. ಯಾರ ಮದ್ವಿ ಒಲೆ? ನಿಮ್ಮಪ್ಪನ ಮಗನ. ನನಗೆ ಹಾಸ್ಟೆಲ್ ಊಟ ಸಾಕಾಗಿ ಸಿಕ್ಕೋರ್ ಮದ್ವಿಗೆ ಹೋಗಿ ಊಟ ಮಾಡಿ ಬರಾತೀನಿ. ಯಾರ್ದಂತ ಕೇಳ್ತಿ? ಹಂಗಂದ್ರ ನಾವಿಬ್ರು ನಾಳೆ ಹಿಡಿದ ನಿನ್ ಜೊತೆನೆ ಬರ್ತೀವಿ. ನಮ್ಮ ಡ್ಯೂಟಿನೂ ಚಾಲು. ಏನ್ ನಡ್ದೈತೋ ಈ ಮನ್ಯಾಗ? ನನಗನ್ಸು ಮಟ್ಟಿಗೆ ಮನಿ ಶಾಂತಿ ನಡೆದಿರ್ಬೇಕ. ಇವ ಏನ್ಲೆ ಸೆಕ್ಯೂರಿಟಿ ಹಿಂಗ್ ನೋಡತಾನಲ್ಲ, ಒಳಗ್ ಬಿಡ್ತಾನೇನಿಲ್ಲ ನಮಗ? ಓ ಸಾಹೇಬ್ರ, ಒಳಗ್ ಹೋಗಿ ಊಟ ಮಾಡಿ ಬರ್ರಿ. ಇನ್ನ ಮಂದಿ ಬಾಳ ಬರೋದೈತಿ. ಮತ್ತ ನೀವ್ ಇಲ್ಲೇ ನಿತ್ರ ರಶ್ ಆಗ್ಬಿಡ್ತೈತಿ. ನಡಿಯೊಲೆ, ಒಳಗ್ ಹೋಗನತನ. ಹೆಂಗಾಗೈತ್ರಿ ಊಟ? ಫಸ್ಟ್ ಕ್ಲಾಸ್ ನೋಡ್ರಿ. ನಮ್ಮ ಅಪ್ಪಂದ 2ನೇ ವರ್ಷದ ತಿಥಿ ಊಟಕ್ಕ ಮುಂದಿನ ವರ್ಷ ಮತ್ತೊಮ್ಮೆ ಬರ್ರಿ. ತಿಥಿ ಊಟ? ಅದಕ್ಯಾಕ ಮನಿ ಮುಂದೆ ಮಂಟಪ ಹೊಡೆದಿರೋ ಮಾರಾಯ? ನಿಮ್ಮಂತ ಬಕ್ರಾಗೋಳ ಬರ್ಲಿ ಅಂದ